ನೋಡಿ ಎಷ್ಟು ಚಂದ ಚಂದಾಗಿಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇಲ್ಲಿ ಒಂದು ಸ್ವೆಟರ್ ತಗೋಬೇಕಾದ್ರೆ 4,000 ಇರ್ತಾವೆ. ಹಂಗಾಗಿ ನಾವು ತಗೋಣಲ್ಲ. 10 ವರ್ಷ ಅಲ್ಲ, ಅದು ಲೈಫ್ ಲಾಂಗ್ ಬರ್ತಾವೆ ಅಂದ್ರೆ ನಾ ಅಷ್ಟು ರೊಕ್ಕ ಕೊಟ್ಟು ತಗೊಳಂಗಿಲ್ಲ. ಅದನ್ನ ಹಾಕ್ಯಂತಿದ್ರೆ ಏನು ಚಂದ ಅನಿಸ್ತೈತೆ ಹೇಳು. ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನ್ಯೂ ಇಯರ್ ಸ್ಪೆಷಲ್ ಅಂಥೇಳಿ ನಮ್ಮ ಲೇಔಟಲ್ಲಿರೋ ಅಕ್ಕಂದರು, ತಂಗಿಯಂದರು, ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬರ್ರಿ, ಎಲ್ಲಿ ಹೋಗ್ತೀವಿ ಏನಿಲ್ಲ ಅಂಥೇಳಿ ಸಡನ್ ಪ್ಲ್ಯಾನ್ ಆಗಿದೆ ಇದು. ಹಂಗಾಗಿ ಈಗಾಗಲೇ ಟೈಮು 7 ಗಂಟೆ ಆಗೈತಿ. ಇನ್ನು 7 ಗಂಟೆ ಆದ್ರೂ ನಾವು ಇವ್ರ ಮನ್ಯಾಗನ ಅದೇವಿ. ಈ ಮೇಡಮ್ ಅವ್ರು ಇನ್ನೂ ಬರಕತ್ತಾ ಇರಲ್ಲ. ಸೊ ಬರ್ರಿ ಈಗ ಹೋಗೋಣ. ಸೊ ಇನ್ನು ಇವ್ರಿನ್ನೂ ರೆಡಿ ಆಗತ್ತಾರ. ಸೊ ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಲ್ಲ, ಒಂದೇ ಥರ ಡ್ರೆಸ್ ಕೋಡ್ ಇರಲಿ ಅಂತ ಹೇಳಿ ಪಿಂಕ್ ಅಂತ ಹೇಳಿ ಮಾತಾಡ್ಕೊಂಡ್ರು. ಬಟ್ ನನ್ನ ಹತ್ರ ಲೈಟ್ ಪಿಂಕ್ ಇರಲಿಲ್ಲ, ಡಾರ್ಕ್ ಪಿಂಕ್ ಇತ್ತು. ಮತ್ತು ದಾನು ಅಕ್ಕನ ಹತ್ರನೂ ಪಿಂಕ್ ಇರಲಿಲ್ಲ ಅಂತೆ. ಹಾಗಾಗಿ ಇಬ್ಬರು ಹೋಗಿ ಮಧ್ಯಾಹ್ನ ಒಂದು 4 ಗಂಟೆ ಹಂಗೆ ಜುಡಿಯೋಕೆ ಹೋಗಿದ್ವಿ. ಹೋಗಿ ಜುಡಿಯೋದಿಂದ ತೊಗೊಂಡು ಬಂದು ಈಗ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ಸೊ M5 ಮಾಲ್ ಆ್ಯಕ್ಚುಲಿ ಟೈಮ್ ಆಗಿತ್ತು. ಬಟ್ ಸೀದಾ ಊಟಕ್ಕೆ ಹೋಗಿ ಆಮೇಲೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಲೇಟ್ ಆಯ್ತಲ್ಲ ಅಂತ ಹೇಳಿ. ಬಟ್ ಇರಲಿ ಅಂಥೇಳಿ ಒಂದು ರೌಂಡ್ ಮಾಲಿಗೆ ಹೋಗಿ ಬರೋಣ ಅಂಥೇಳಿ. ಇಲ್ಲೇ M5 ಮಾಲ್ ಇದೆಯಲ್ಲ, ಹಾಗಾಗಿ ಸೊ ಅದನ್ನು ನಿಯರ್ ಆಗಿರೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತು ನಮಗೂ. ಹಾಗಾಗಿ M5 ಮಾಲಿಗೆ ಎಲ್ಲರೂ ಸೇರಿ ಹೋದ್ವಿ ನೋಡ್ರಿ. ಅವ್ರ ಹತ್ರ ಎಲ್ಲರ ಹತ್ರ ಆಲ್ಮೋಸ್ಟ್ ಆಲ್ ಪಿಂಕ್ ಇತ್ತು, ಇವ್ರದ್ದೆಲ್ಲ ಜಂಕ್ ಸೂಟು. ಇನ್ನು ನಮ್ಮಿಬ್ಬರದ್ದು ಇರಲಿಲ್ಲ. ಹಾಗಾಗಿ ನಾವು ಕೂಡ ಹೋಗಿ ಮಧ್ಯಾಹ್ನ ತೊಗೊಂಡು ಬಂದ್ವಿ. ಜುಡಿಯೋ ಆಫರ್ ಹಾಕ್ಯಾನ ನೋಡ್ರಿ, ಬೇಗ ಹೋಗಿ ನೀವು ಕೂಡ ಜುಡಿಯೋದಾಗ ಬೈ ಮಾಡಿರಿ. ಹಾಗಾಗಿ ಎಲ್ಲರೂ ತೊಗೊಂಡು ಒಂದು ಆಟೋದಾಗ ಒಬ್ಬರು, ಒಂದು ಆಟೋದಾಗ ಒಂದಿಷ್ಟು ಜನ ಹೋಗಿ ಮಾಲಿಗೆ ಹೋದ್ವಿ. ಮಾಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾಲ್ ಸುತ್ತಾಡಿಕೊಂಡು, ಇನ್ನೂ ಟೈಮ್ ಇತ್ತು ಆ್ಯಕ್ಚುಲಿ 7 ಗಂಟೆ ಆಗಿತ್ತಲ್ಲ. ಸೊ ಒಂದು 8:30 9 ಗಂಟೆ ಹಂಗೆ ಊಟಕ್ಕೆ ಹೋದ್ರಾಯ್ತು ಅಂಥೇಳಿ ಡೈರೆಕ್ಟ್ ಮಾಲಿಗೆ ಹೋದ್ವಿ. ಅಲ್ಲೇ ಒಂದು ಗೇಮ್ ಆಡೋವೆಲ್ಲ ಇದ್ವು. ಸೊ ಗೇಮ್ ಆಡ್ಸಕ್ಕಂತ ಹುಡುಗರಿಗೆ ಕರ್ಕೊಂಡು ಹೋದರು. ಅವರೆಲ್ಲ ಗೇಮ್ ಆಡಿದರು. ಅದಾದಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಫೋಟೋ ತಗೊಂಡು ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಬಂದ್ವಿ. ಜಸ್ಟ್ ಇದು ಲೇಡೀಸ್ ಪಾರ್ಟಿ ಅಷ್ಟೇ. ನಾವು ಇಷ್ಟೇ ಜನ ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ವಲ್ಲ, ಹಾಗಾಗಿ ನಾವು ಇಷ್ಟೇ ಜನ ಹೋದ್ವಿ. ಇನ್ನು ಮನ್ಯಾಗ ರಾಜುಗೂ ಸಹ, ಅವನು ಮನೇಲೇ ಅಂದರೆ ಯಾರೋ ಫ್ರೆಂಡ್ಸ್ ಸಿಕ್ಕರೆ ಹೊಕ್ಕನಿ ಅಂತ ಹೇಳಿ ಅವನು ಕೂಡ ಫ್ರೆಂಡ್ಸ್ ಜೊತೆಗೆ ಹೋದ. ಇನ್ನು ಯಶುನ್ ಕರೆದೆ ಹಾಕಿ ವರ್ಕ್ ಐತಿ ಅಂಥೇಳಿ ಬರಲಿಲ್ಲ. ನಾವು ಅಷ್ಟೇ ಹೋಗಿ ಮಾಲ್ ಸುತ್ತಾಡಿಕೊಂಡು ಒಂದು ರೌಂಡ್ ಒಂದಿಷ್ಟು ಫೋಟೋ ತೊಗೊಂಡು ಮಾಲಲ್ಲೆಲ್ಲ ಏನೇನು ಇರ್ತೈತಿ ಅಂಥೇಳಿ ಒಂದು ರೌಂಡ್ ನೋಡಿಕೊಂಡು, ಸೊ ಈಗ ಏನಾಯಿತು, ಹೋಟೆಲ್ ಕಡೆ ಹೋಗೋಣ ಊಟ ಮಾಡೋಕ್ಕೆ. ಟೈಮ್ ಆಗಿಬಿಡ್ತು, ಆಲ್ರೆಡಿ 9 ಆಯಿತು. ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ನೀಲಾದ್ರಿ ಒಳಗಡೆ ತಾಜಾ ತಿಂಡಿ ಅಂಥೇಳಿ ಒಂದು ಹೋಟೆಲ್ ಐತಿ. ಸೊ ಆ ಹೋಟೆಲಿಗೆ ನಾವು ಊಟಕ್ಕೆ ಅಂತ ಹೇಳಿ ಹೋಗಿದ್ವಿ ನೋಡ್ರಿ. ಎಲ್ಲರೂ ಜಸ್ಟ್ ಪ್ಲ್ಯಾನ್ ಆಗಿದ್ದು ಎಲ್ಲಾದರೂ ಮಾಲಿಗೆ ಹೋಗಿ ಆಮೇಲೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದು ಕೇಕ್ ಕಟ್ ಮಾಡೋದು ಅಂಥೇಳಿ. ಬಟ್ ಟೈಮ್ ಆಗಿಬಿಡ್ತು ನಾವು ಟಾಪ್ ತರಕ್ಕಂತ ಹೋದಾಗ. ಹಾಗಾಗಿ ಅರ್ಜೆಂಟಲ್ಲಿ ಹೀಗೆ ಒಂದು ರೌಂಡ್ ಹೋಗಿ ಬಂದು ಆಮೇಲೆ ಊಟಕ್ಕಂತ ಹೇಳಿ ಬಂದ್ವಿ ನೋಡ್ರಿ. ಸೊ ಆಮೇಲೆ ಅದಾದಮೇಲೆ ಹೋಟೆಲ್ಲರು ಒಂದು ವಿಡಿಯೋ ಮಾಡಿಕೊಟ್ರು ನಮ್ಗೆ. ಸೊ ನಾವು ವಿಡಿಯೋ ಮಾಡೋದು ನೋಡಿ ಕೊಡ್ರಿ ಮಾಡ್ತೀನಿ ಅಂಥೇಳಿ ಒಂದು ವಿಡಿಯೋ ಮಾಡಿ ಕೊಟ್ಟರು. ಅದಾದಮೇಲೆ ಆ ಊಟಕ್ಕೆ ಏನು ಅಂತ ಹೇಳಿದ್ರೆ ಬೇಬಿ ಕಾರ್ನ್ ಮತ್ತು ಇನ್ನೊಂದು ಗೋಬಿ ಮಂಚೂರಿ ತರಿಸ್ಕೊಂಡಿದ್ರು. ಪೆಪ್ಪರ್ ಗೋಬಿ ಫ್ರೈ ಅಂತ ಹೇಳಿ ತರಿಸ್ಕೊಂಡಿದ್ವಿ. ಅದಾದಮೇಲೆ ಕಾಜು ಮಸಾಲ ಮತ್ತು ಇನ್ನೊಂದು ಪನ್ನೀರ್ ಗ್ರೇವಿ ಅಂಥೇಳಿ ಏನೋ ತರಿಸ್ಕೊಂಡು ತಂದೂರಿ ತಂದೂರಿ ರೋಟಿ ಎಲ್ಲ ತರಿಸ್ಕೊಂಡ್ವಿ. ಎಲ್ಲರೂ ಫೈನಲಿ ಊಟ ಅಂದರೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಊಟ ಮಾಡ್ಕೊಂಡ್ವಿ. ಆಮೇಲೆ ಒಂದು ಫ್ರೈಡ್ ರೈಸು, ಒಂದು ಬಿರಿಯಾನಿ ತರಿಸ್ಕೊಂಡಿದ್ವಿ. ಎಷ್ಟು 7 ಮಂದಿ ಇದ್ವಲ್ಲ, ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಒಂದೊಂದು ಸೋಡಾ ಕುಡಿದು ಸೊ ಮನೆಗೆ ಹೋದ್ವಿ. ಸೊ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಅದಾದಮೇಲೆ ನಮ್ಮ ಮನೆಗೆ ಹೋಗಿ ಯಶುನು ಮತ್ತು ರಾಜುನು ಕರ್ಕೊಂಡು ಕೇಕ್ ಕಟ್ ಮಾಡಿದ್ರಾಯ್ತು ಅಂತ ಹೇಳಿ. ಅವಳು ಎಲ್ಲೂ ಬರೋಕೆ ಒಲ್ಲೆ ಅಂದಿದ್ಲ. ಹಾಗಾಗಿ ಕೇಕ್ ಮೇಲೆ ಹೆಸರಿಲ್ಲ ಏನಿಲ್ಲ, ಇದೆ ನಮ್ಮ ನ್ಯೂ ಇಯರ್. ಕೇಕ್ ಕಟ್ ಮಾಡಿ
ಹ್ಯಾಪಿ ನ್ಯೂ ಇಯರ್ ಅಂತ ನೀನು ಹೇಳ ಹ್ಯಾಪಿ ನ್ಯೂ ಇಯರ್ ಅಂತ. ಥ್ಯಾಂಕ್ ಯು ಸೇಮ್ ಟು ಯು. ಡಿಸೆಂಬರ್ ಅಂತ ಮಾಡ್ರಿ ಸುಮ್ಮ ಮಾಡ್ರಿ. ಇದು ಎನರ್ಜೆಟಿಕ್ ಇಲ್ವಾ? ಕೇಕ್ ಎಲ್ಲ ಕಟ್ ಮಾಡಿ ಹೋಗಿ ಅವ್ರವ್ರ ಮನೆಗೆ ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಗುರುವಾರ ಇದ್ದಿದ್ದರಿಂದ ಹೋಗಿ ದೇವಸ್ಥಾನ ಇದು ಗಣೇಶನ ದೇವಸ್ಥಾನ ಮತ್ತು ಸಾಯಿಬಾಬನ ದೇವಸ್ಥಾನಕ್ಕೆ ನಾವು 3 ಜನ ನಮ್ಮ ಲೇಔಟಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ರಾಜು ಮತ್ತು ಯಶು ಮನೆಗೆ ಹೋದರು. ಅದಾಗತ್ಲೇನ ಇನ್ನೊಂದು ಇಲ್ಲೇ ನೀಲಾದ್ರಿ ಒಳಗಡೆ ಒಂದು ಸಾಯಿಬಾಬನ ದೇವಸ್ಥಾನ ಐತಿ. ಅಕ್ಕಾರ ಅಲ್ಲಿಗೆ ಹೋಗಿ ಬರೋಣ ಬಾ ಅಂತಂದರು. ಸೊ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಇವತ್ತು ನ್ಯೂ ಇಯರ್ ಇರೋದ್ರಿಂದ ಬಾಬಾನ ಭಾಳ ಚಂದ ರೆಡಿ ಮಾಡಿದ್ರು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಎಳ್ನೀರು ಹಚ್ಚಿದ್ರು. ಅಂದರೆ ಪ್ರಸಾದ ಕೊಟ್ಟರು. ಒಂದು ಸ್ವಲ್ಪ ಪ್ರಸಾದ ತಿಂದ್ವಲ್ಲ, ನೀರು ಕುಡಿಲಿಲ್ಲ, ಹಾಗಾಗಿ ಎಳ್ನೀರು ಕುಡಿದ್ರಾಯ್ತು ಅಂಥೇಳಿ ಎಳ್ನೀರು ಕುಡಿದು ಸೊ ನಾವು ನಮ್ಮ ಮನೆಗೆ ಬಂದ್ವಿ. ಅದಾದಮೇಲೆ ಇದು ಸ್ವೀಟ್ ಕ್ಯಾರೆಟ್ ಬರ್ತೈತಿ, ನಮ್ಮ ಕಡೆ ಕ್ಯಾರೆಟ್ ಅಂತ ಹೇಳಲ್ಲ, ಏನು ಗಜ್ರಿ ಅಂತ ಹೇಳ್ತೀವಿ. ಹಾಗಾಗಿ ಅದು ಸಿಕ್ಕಿತ್ತ, ಹಾಗಾಗಿ ಅದು ತೊಗೊಬಂದಿಟ್ಟಿದ್ನಲ್ಲ. ಸೊ ಅದನ್ನ ಒಂಚೂರು ಕ್ಯಾರೆಟ್ ಹಲ್ವಾ ಥರ ಮಾಡಿದ್ರಾಯ್ತು ಅಂಥೇಳಿ ಚಿಕ್ಕ ಭಾಳ ದೊಡ್ಡದಿತ್ತು. ಅದು ಯಾಕಂತ ಕುಂದ್ರಕ್ಕೆ ಟೈಮ್ ಒಂದಿರಲಿಲ್ಲ, ಸಾಯಂಕಾಲ ಮೂವಿಗೆ ಒಂದು ಬುಕ್ ಮಾಡಿದ್ವಲ್ಲ, ಹಾಗಾಗಿ ಅದನ್ನೊಂಚೂರು ದೊಡ್ಡದು ಹೆಚ್ಚಿ ಕುಕ್ಕರಿಗೆ ಹಾಕಿ ಅದನ್ನ 1-2 ವಿಶಿಲ್ ಹೊಡೆಸ್ಬಿಟ್ರೆ ಅದಾದಮೇಲೆ ಬೇಯ್ತೈತಿ. ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ತುಪ್ಪ ಹಾಕಿ ಮಾಡ್ಕೊಂಡ್ರಾಯ್ತು ಅಂಥೇಳಿ 1-2-3 ವಿಶಿಲ್ ಹೊಡೆಸ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಬೆಂದಮೇಲೆ ಒಂಚೂರು ತುಪ್ಪ ಸಕ್ಕರೆ ಹಾಕಿ ಅದಾದಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ಸೊ ಒಂದು ಸ್ವೀಟ್ ಏನಾರು ಇರಲಿ ಅಂಥೇಳಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ನೋಡ್ರಿ. ಚೆನ್ನಾಗಾಗಿತ್ತು, ಟೇಸ್ಟ್ ಒಂಥರ. ಬಟ್ ಒಂಚೂರು ಹಾಲು ಒಂದು ಇರಲಿಲ್ಲ, ಹಾಗಾಗಿ ಮಿಲ್ಕಿ ಮಿಸ್ಟ್ ಅಂತೂ ಹಾಕಿಬಿಟ್ರೆ ಅದೊಂಥರ ಹಾಲಿನ ಥರನ ಫ್ಲೇವರು ಬರ್ತೈತಿ, ಹಾಲು ಥರನೂ ಒಂಚೂರು ಚೆನ್ನಾಗಂತ ಅನಿಸ್ತೈತಿ ಅಂಥೇಳಿ ಮಿಲ್ಕಿ ಮಿಸ್ಟ್ ಹಾಕ್ಕೊಂಡೆ. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿನೂ ಕೂಡ ಹುರಿದು ಅದನ್ನೂ ಹಾಕ್ಕೊಂಡೆ. ಒಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಇಷ್ಟ ಆಗಿತ್ತು. ಸಡನ್ ಪ್ಲ್ಯಾನ್ ಆಗಿದ್ದರಿಂದ ಒಟ್ಟಲ್ಲಿ ಚೆನ್ನಾಗೇ ಫೈನಲ್ಲಿಗೆ ಮಾತ್ರ ಚೆನ್ನಾಗೇ ಇದು ಆಯಿತು. ಸೊ ಇಬ್ಬರು ಹೋಸರು ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಕೇಕ್ ತಿಂದು ಮನೆಗೆ ಬಂದಿದ್ವಿ. ಸೊ ಈ ವರ್ಷ 2025 ಮುಗಿಸಿ 26ಕ್ಕೆ ಖಾಲಿ ಇಟ್ವಿ ನಾವು ಆಲ್ರೆಡಿ. ಸೊ 2025ರಲ್ಲಿ ಯಾರ್ಯಾರು ಏನೇನು ಕನ್ಸ್ಕೊಂಡಿದ್ರಿ, ಯಾವುದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ 2026ರಲ್ಲಿ ನಿಮ್ಮೆಲ್ಲ ಕನಸು ಆಸೆಗಳೆಲ್ಲ ಈಡೇರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೊತೆಗೆ ನಂದು ಅಷ್ಟೇ, ನಾನು ಅಂದ್ಕೊಂಡಿದ್ದು ಸಹ ಯಾವ ಆಗಲಿಲ್ಲ. ಸೊ 2026ಕ್ಕಾದರೂ ಆಗುತ್ತೇನೋ ಅಂತ ಹೇಳಿ ಆ ಬಾಬಾ ಮತ್ತು ಗಣೇಶ ಮತ್ತು ನಮ್ಮ ಮನೆ ದೇವರು ಎಲ್ಲ ಮನೆ ಹತ್ರನೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಸೊ ಅದು 2025 ಹೋಯ್ತು, ಹೋಗ್ಲಿ ಬಿಟ್ಬಿಡೋಣ, 2026ಕ್ಕೆ ಆಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಳ್ಳೋಣ ಅಷ್ಟೇ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಮ್ಮೆಲ್ಲರ ಬಾಳಲ್ಲಿ ಹೊಸತನ ಹೊಸದು ಅನ್ನೋದು ಬರಲಿ. ಸೊ ನಮಗೆಲ್ಲರಿಗೂ ಯುಗಾದಿ ಹಬ್ಬನೇ ಹೊಸ ವರ್ಷ. ಬಟ್ ಈ ಕ್ಯಾಲೆಂಡರು ಮತ್ತು ಇದೊಂಥರ ಟ್ರೆಂಡ್ ಥರ, ಸೊ ಇದೆಲ್ಲ ಸೆಲೆಬ್ರೇಷನ್ ಇದ್ದೇ ಇರ್ತೈತಲ್ಲ, ಅವರೆಲ್ಲ ಮಾಡ್ತಾ ಇರ್ತಾರೆ ಅಂದಮೇಲೆ ನಾವು ಮಾಡಲಿಲ್ಲ ಅಂತ ಹೇಳಿದರೆ ಅದೊಂದು ಖುಷಿನೇ ಇರಲ್ಲ, ನಾವೇ ಏನೋ ಒಂಥರ ಸಪ್ರೇಟೇನೋ ಅನ್ನೋ ಥರ ಇರ್ತೈತಿ. ಹಾಗಾಗಿ ಸೊ ಈ ಹೊಸ ವರ್ಷ
ಎಲ್ಲರ ಬಾಳಲ್ಲಿ ಹೊಸತನ ತರಲಿ ಅಂತ ಹೇಳ್ತೀನಿ. ಸೊ ಕ್ಯಾರೆಟ್ ರೆಡಿ ಆಯಿತು. ಕ್ಯಾರೆಟ್ ಹಲ್ವ ಎಲ್ಲ ತಿನ್ಕೊಂಡು ಇನ್ನೇನು ಮೂವಿಗೆ ಹೋಗ್ಬೇಕು ನಾವೀಗ. ಸೊ ಮೂವಿಗೆ ರೆಡಿಯಾಗಿ ಹೋಗ್ತಾ ಇದ್ದೇವೆ ನೋಡ್ರಿ ಈಗ. ನೋಡಿ ಫ್ರೆಂಡ್ಸ್, ಒಂದು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ನೀನು ಹೇಳ ಹ್ಯಾಪಿ ನ್ಯೂ ಇಯರ್ ಅಂತ ನನ್ನ ವ್ಯೂವರ್ಸಿಗೆ. ಹ್ಯಾಪಿ ನ್ಯೂ ಇಯರ್ ನಿನ್ನ ವ್ಯೂವರ್ಸಿ ಹಂಗೆ ವ್ಯೂವರ್ಸ್ಗಳಿಗೆ ಹಿಂಗೆ ಹೇಳೋದು ಚಂದ ಕೇಳು. ಹ್ಯಾಪಿ ನ್ಯೂ ಇಯರ್ ನೀ ಮಾಡ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಅಯ್ಯಯ್ಯೋ ಹೇಳ್ಕೊಟ್ಟು ಹೇಳಿದ್ರಂಗೆ ಹೇಳ್ತಾನೆ ಮಾಮಿನೊಬ್ಬನ. ಸೊ ಬರ್ರಿ ಫ್ರೆಂಡ್ಸ್, ಇವತ್ತು ಮಾರ್ಕ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ಮ್ಯಾಕ್ಸ್ ಮೂವಿಗೆ ಹೋಗಿದ್ವಿ, ಈಗ ಮಾರ್ಕ್ ಮೂವಿ ಹೊಂಟಿವಿ. ಇನ್ನು ಈ ಟೀ ಶರ್ಟ್ ಮ್ಯಾಕ್ಸ್ ಮೂವಿ ನೋಡಕ್ಕೆ ಹೋದಾಗ ತಗೊಂಬಂದಿದ್ದೆ, ಈಗ ಮಾರ್ಕ್ ಮೂವಿ ನೋಡಕ್ಕೆ ಹೊಂಟನಿ. ಈಗ ಹಾಕಿ ನೋಡ್ರಿ 1 ವರ್ಷದ ಮೇಲೆ. ಸೊ ಬರ್ರಿ ಹೋಗೋಣ, ಹೆಂಗೈತಿ ಮೂವಿ ಏನಂತ ಹೇಳಿ ನೋಡೋಣ ಅಂತ. ಬರ್ತಿರುವಲ್ಲ ಪಿಕ್ಚರ್ ನೋಡಕ್ಕೆ ಹೋಗ. ಮಾರ್ಕ್ ಮೂವಿ ಲಾಸ್ಟ್ ಇಯರ್ ಡಿಸೆಂಬರ್ಗೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತು. ಈ ಸಲ ಡಿಸೆಂಬರ್ಗೆ ಮಾರ್ಕ್ ಮೂವಿ ರಿಲೀಸ್ ಆಗೈತಿ. ಸೊ ಮ್ಯಾಕ್ಸ್ನ 1ನೇ ತಾರೀಕಿಗೆ ಹೋಗಿದ್ವಿ, ಈಗ ಮಾರ್ಕ್ನ 1ನೇ ತಾರೀಕಿಗೆ ಹೊಂಟೇವಿ. ಬರ್ರಿ ಹೆಂಗೈತಿ ಪಿಕ್ಚರ್ ಏನೋ ನೋಡೋಣ. ಸುದೀಪಂದ ಇಲ್ಲಿ ನಗು ನೋಡೋದನ್ನ ಮಕ್ಕದ ಕಡೆ ನೋಡು. ಹಿಂಗೆ ವರ್ಷ ಅವ್ರನ್ನ ಪಿಕ್ಚರ್ ಅದು ಸುದೀಪನ ಪಿಕ್ಚರ್ ನೋಡಕತ್ತೀವಿ ಹಿಂಗೆ. ಯಾಕಂದ್ರೆ ಎಷ್ಟು ಮೂವಿ ಬರೋದೇ ಇಲ್ಲ, 5 ವರ್ಷಕ್ಕೊಮ್ಮೆ ಬರ್ತದೆ. ಇನ್ನೇನು ಮಾಡೋದು ಮತ್ತೆ ಅದ್ರಾಗ ನೆನಪಿರಲ್ಲ ಎಷ್ಟು ಯಾರಿಗೂ. ಬಂದಿದ್ವಿ ಮತ್ತೆ ಈಗ ಬಂದೇವೆ. M5 ಮಾಲ್ ಅನ್ನೋದು ಮಾವನ ಮನೆ ಆದಂಗೆ ಆಗ್ಬಿಟ್ಟೆ ನಮ್ಗೆ. ಇಲ್ಲೊಂದು ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಒಂದು ಮಾಲ್ ಆಗಿ ಅದಲ್ಲ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಒಂದು ಮಾಲ್ ಆಗಿ ಒಂದು ಮಾವನ ಮನೆ ಆದಂಗೆ ಆಗ್ತಕ್ಕಲ್ಲ. ಸೊ ಈ ಮಾರ್ಕ್ ಮೂವಿ 25ಕ್ಕೆ ರಿಲೀಸ್ ಆಗಿತ್ತು. ಬಟ್ ಇಲ್ಲೆಲ್ಲೂ ಟಿಕೆಟ್ ರೇಟ್ ಭಯಂಕರ ಇತ್ತು ಅಂತ ನನ್ನ ಮುಂದೆ ಹಾಕ್ಯಂತನ ಬಂದ್ವಿ. ಹಿಂದಿನ ದಿನಾನು ಅಷ್ಟೇ ಇರಲೇ ಇಲ್ಲ, M5 ಒಳಗೆ ಇರಲೇ ಇಲ್ಲ, ಎಲ್ಲೆಲ್ಲೋ ತೋರಿಸ್ತಾ ಇತ್ತು. ಇನ್ನೇನು ನಮ್ಮ ನೋಡೋಕ್ಕಂತೆ ಹಾಡು ಹೇಳ್ಕೆ ಅಂತ ಬರಾಕತ್ತ. ಈಗೇನು ಹಿಂಗೆ ಗುನು ಅನ್ನಕತ್ತಾಳ ಅಂತ ಇಲ್ಲಿ ಒಂದು ಸ್ವೆಟ್ರ್ ತಗೋಬೇಕಂದ್ರೆ 4,000 ಸಾವಿರ ಇರ್ತಾವೆ. ಹಂಗಾಗಿ ನಾವು ತಗೋಣಲ್ಲ. 10 ವರ್ಷ ಅಲ್ಲ, ಅದು ಲೈಫ್ ಲಾಂಗ್ ಬರ್ತಾವೆ ಅಂದ್ರೆ ನಾ ಅಷ್ಟು ರೊಕ್ಕ ಕೊಟ್ಟು ತಗೊಳಂಗಿಲ್ಲ. ಅದನ್ನ ಹಾಕ್ಯಂತಿದ್ರೆ ಏನು ಚಂದ ಅನಿಸ್ತೈತೆ ಹೇಳು. ಕಡಿಮೆ ರೇಟಿಂಗ್ ತಗೊಂಡು ಅದು ಹಳೇದಾಗತ್ಲಿ ಹೋಗೋದು ಮತ್ತೆ ಹೊಸ ತಗೋ. ಆ್ಯಕ್ಚುಲಿ ಹಿಂದಿನ ದಿನ ಚೆಕ್ ಮಾಡಿದಾಗ M5 ತೋರಿಸ್ತಾನೆ ಇರಲಿಲ್ಲ. ಇಲ್ಲ ಎಲ್ಲಿ ಎಷ್ಟು ದೂರ ಹೋಗ್ಬೇಕೇನೋ ಮೂವಿ ನೋಡೋಕ್ಕಂತ ಅನ್ಕೊತಾ ಇದ್ದೆ. ಇನ್ನೊಂದು PVR ನೋಡಿ ಸುಮಾರು ವರ್ಷನೇ ಆಗ್ಬಿಟ್ಟಿತ್ತು. ನಾವು ಲಾಸ್ಟ್ ಮೂವಿ ನೋಡಿದ್ದು ಅಂದರೆ ವಿಕ್ರಾಂತ್ ರೋಣನೇ ನೋಡಿದ್ವಿ ನಾವು ಆ್ಯಕ್ಚುಲಿ ಕೋರಮಂಗಲದಲ್ಲಿ ಫೋರಮ್ ಒಳಗೆ. ಸೊ ಹಾಗಾಗಿ ಈಗ ಮ್ಯಾಕ್ಸೂ ಕೂಡ ಮಾಮೂಲಿ ಥಿಯೇಟ್ರ್ನಾಗ ನೋಡಿ ಬಂದಿದ್ದೆ. ಈಗ ಮಾರ್ಕ್ನ PVR ನೋಡ್ತಾ ಇದ್ದೇವೆ. ಅದರಲ್ಲೂ M5 ಇಲ್ಲೇ ಆಗಿರೋದ್ರಿಂದ ನಮ್ಗೊಂಥರ ಹಿಂಗೆ ಬರೋಕ್ಕೆ ಚಲೋ ಆಗ್ಬಿಟ್ಟಿತ್ತು. ಸೊ ಬರ್ರಿ ಮೂವಿ ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಫಸ್ಟ್ ಮೂವಿಗೆ ಹೋಗ್ಬಿಡೋಣ. ಟೈಮ್ ಆಗಿತ್ತಲ್ಲ 4 ಗಂಟೆ ಅಂಥೇಳಿ. ನೋಡಿ ಅಲ್ಲಿ ಕಾಣಕ್ಕೆ ಒಂದು ಸುದೀಪ ಕಾಣೋಲ್ಲ. ಬಟ್ ಇನ್ನೂ 4:15 ಅಂದ ರಾಜು. ಹಂಗಾರೆ ಟೀನ್ರ ಕುಡಿದು ಬರೋಣ ಬಾ ಅಂಥೇಳಿ. ಭಾಳ ದಿನ ಆಗಿತ್ತು. ಚಹಾ ಕುಡಿಯೋಕೆ ಒಂಥರ ಚೆನ್ನಾಗಿರ್ತೈತಿ ಹೊರಗಡೆ ಚಹಾ ಅಲ್ಲ, ಅದಕ್ಕೆ ಮಸಾಲ ಟೀ ಕುಡಿದು ಬಂದ್ರಾಯ್ತು ಹೋಗಂಥೇಳಿ ಚಹಾ ಕುಡಿಯೋಣ ಅಂಥೇಳಿ ಹೋದ್ವಿ ನೋಡ್ರಿ. ಥಂಡಿ ಒಂದು ಹತ್ಬಿಟ್ಟಿತ್ತು ಯಾಕೋ. ನೆನ್ನೆಯಿಂದನೂ ಒಂಥರ ಕ್ಲೈಮೇಟು ಈಗ ಬೆಳಗ್ಗೆ ಆಗಿದೇನೋ ಅನ್ನೋ ಥರನೇ ಐತಿ. ಹಾಗಾಗಿ ಟೀ ಕುಡಿದ್ರಾಯ್ತು ಅಂಥೇಳಿ ಟೀ ಕುಡಿಯೋಕೆ ಅಂಥೇಳಿ ಹೋಗ್ಯಾವ ನೋಡ್ರಿ. ಟೀಗಿ ಕುಡಿದು ಆಮೇಲೆ ಹೋಗಿ ಮೂವಿ ನೋಡೋಣ ಅಂತ. ಅಲ್ಲಿ ನೋಡೋರು AC ಹಾಕಿಬಿಟ್ಟಿರ್ತಾರ, ಒಂಥರ ಅನಿಸ್ತತಿ. ಫಸ್ಟ್ ಒಂಚೂರು ಟಾಣಿಕ್ ತೊಗೊಂಬಿಡೋಣ ಅಂಥೇಳಿ ಚಹಾ ಕುಡಿಯೋಣ ಅಂಥೇಳಿ ಹೋದ್ವಿ ನೋಡ್ರಿ. ಚಾಗಿ ಕುಡಿದು ಹೋಗ್ಬಿಟ್ರೆ ಒಂದು ಸ್ವಲ್ಪ ಆರಾಮ ಫುಲ್ ಮೂವಿ ನೋಡ್ಕೊಬರ್ಬೋದು ಅಂಥೇಳಿ. ಯಾವ ಥರ ಚಹಾ ಬೇಕಂತ ಅನ್ಕೊತಿದ್ದೆ ನಾನು. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಿರೋದು ಒಂದು ಸ್ವಲ್ಪ ಚಲೋ ಚಹಾ ಕೊಡಿಸ್ಬಿಡಪ್ಪ ಅಂಥೇಳಿ ಶುಂಠಿ ಹಾಕಿ ಚಹಾ ತಗೊಂಡೆ ನಾನು. ಅವ್ರು ಚಹಾ ಕುಡಿಯಂಗಿಲ್ಲ, ಅವ್ರು ಕಷಾಯ ಅಂಥೇಳಿ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಹಂಗೆ ಕುಡಿತಾರೆ ಬರೀ. ಹಾಗಾಗಿ ನಿಮ್ದೆಲ್ಲ ತಿಂದು ಬರಲೇ ಇಲ್ಲ ಒಂದು ಸ್ಪೆಷಲ್ ಟೀ ಬಂತು. ನಾ ಕುಡಿಯಾಕಂತೆ, ಅವ್ರದ್ದು ಇನ್ನೂ ಬರಲಿಲ್ಲ. ಹಂಗಾಗಿ ನೀವು ಕಾಯಿರಿ ಅಂತಂದು ನಾನು ಒಬ್ಬಕ್ಕೆ ಚಹಾ ಕುಡಿಯೋಕತ್ಬಿಟ್ಟೆ. ಒಂಥರ ಚಳಿಗೂ ಅದಕ್ಕೂ ಸಮಾಧಾನ ಆಗ್ತಾಯಿತ್ತು. ಅದೇನೋ ಒಂದು ಕಪ್ ಸಾಯಂಕಾಲ ಟೀ ಕುಡಿಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ. ಕುಡಿದು ಕೆಳಗೆ ಬಂದ್ವಿ. ಸುಮಾರು ದಿನ ಆಗಿದೆ PVR ನೋಡಿ. ಹಾಗಾಗಿ
ಇವತ್ತು ಮಾರ್ಕ್ ಮೂವಿನ ಪಿ ವಿ ಆರ್ ಒಳಗೆ ನೋಡಕ್ಕೆ ಕುಂತೇವೆ. ಪಿ ವಿ ಆರ್ ಒಳಗೆ ನೋಡಿದ್ರೇ ಒಂಥರ ಅದು ಸೌಂಡ್ ಎಫೆಕ್ಟು, ಅದು ಮೂವಿ ಒಳಗೆ ಬರೋ ಪಂಚಿಂಗ್ ಡೈಲಾಗ್ಸು ಒಂಥರ ಅವೆಲ್ಲ ಕೇಳಿಸ್ಕೊಳಕ್ಕೆ ಒಂಥರ ಇಲ್ಲೇ ಮೂವಿ ಆಗ್ತಾಯಿತ್ತೇನೋ, ಇಲ್ಲೇ ಸೌಂಡ್ ಆಗ್ತಾಯಿತ್ತೇನೋ ಅಂತ ಕೇಳಿಸ್ತಾ ಇರ್ತೈತಿ. ಅದಕ್ಕೆ ನಾನು ಈ ಸಲ ಪಿ ವಿ ಆರ್ ಇಲ್ಲೇ ಆಗಿರೋದ್ರಿಂದ ಹೋದ್ವಿ. ಸೀಟ್ ಎಲ್ಲೇ ಅಂತ ಕೇಳಿದೆ. ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೂ ಮೂವಿ ಹೆಂಗೈತಿ? ಓಕೆನಾ? ಚೆನ್ನಾಗೈತಿ. ನಮ್ಮ ಹೀರೋನ ಬಿಟ್ಕೊಡೋ ಮಾತೇ ಇಲ್ಲ. ಮಾಸ್ ಲುಕ್ಕು ಚೆನ್ನಾಗೈತಿ ಮೂವಿನ. ನೀವು ಹೋಗಿ ನೋಡ್ರಿ ಎಲ್ಲರೂ. ಮ್ಯಾಗಿ ತಿಂದು ನಾವು ನಿನ್ನೆ ಉಂಡು ಬಂದೇವೆ. ಪಾಪ ಇವರಿಬ್ಬರು ಉಂಡೇ ಇಲ್ಲ. ಅದಕ್ಕೆ ಇವತ್ತು ಇವ್ರಿಗೆ ನ್ಯೂ ಇಯರ್ ಸಲುವಾಗಿ ಇವರಿಗೆ ಊಟ, ಸ್ಪೆಷಲ್ ಊಟ. ನಿನ್ನ ಮ್ಯಾಗಿ ಮಾಡ್ಕೊಂಡಿದ್ಲಿಕ್ಕೆ ನಾವಂತರ ನಿನ್ನ ಹೊರಗೆ ಹೋಗಿ ಬೇಷ ಉಂಡು ಬಂದಿದ್ವಿ. ಅವನು ಪಾಪ ಉಂಡಿದ್ದಿಲ್ಲ, ಈಕಿನ ಪಾಪ ಉಂಡಿದ್ದಿಲ್ಲ. ಅವನು ಹೊರಗೆ ಅವನೇನು ಉಂಡಾನೆ ಯಾರಿಗೂ. ಅದಕ್ಕೆ ಇವತ್ತು ಹೋಟ್ಲಿಗೆ ಬಂದೇವಿ. ಅದಕ್ಕೆ ಇವ್ರಿಗೆ ಈಗ ಊಟ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು. ಪಿಕ್ಚರ್ ಹೆಂಗಿತ್ತು? ಪರವಾಗಿಲ್ಲನ? ಚೆನ್ನಾಗೈತಲ್ಲ ಅಂತ ಏನು ಇದು ಮಾಡೋಂಗಿಲ್ಲ. ಚುಂದಿಲ್ಲ ಅಂದರೆ ಎಷ್ಟೋ ಮಂದಿ ಹಂಗೆ ಒಂದಿಷ್ಟು ಚೆನ್ನಾಗಿತ್ತು ಮೂವಿ. ಯಾರು ನೋಡಿಲ್ಲ ಹೋಗಿ ನೀವು ಫ್ರೀ ಮಾಡ್ಕೊಂಡು ಮೂವಿ ನೋಡಿ ಬರ್ರಿ. ಹಾಗಾಗಿ ಇವ್ರಿಗೂ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ ಅಂತ ತಗರ್ರಿ ಅಂತ ಹೇಳಿ ಏನೋ ಒಂದು ತರಿಸ್ಕೊಂಡ್ವಿ, ಊಟ ಗೀಟ ಮಾಡ್ಕೊಂಡ್ವಿ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಹಿಂಗಿತ್ತು ನೋಡ್ರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.